ಆ್ಯಕ್ಚುಲಿ ಇವತ್ತು ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ ಇತ್ತು. ಬಟ್ ಆದರೆ ಅಪ್ಪ ಅವರ ಫ್ರೆಂಡ್ ಅವರ ಅಕ್ಕನ ಮಗಳು ಮದುವೆ ಇದೆ ಇವತ್ತು. ಸೊ ಹಾಗಾಗಿ ಮದುವೆಗೆ ಬಂದಿದ್ದೀನಿ. ಮದುವೆ ಮುಗಿಸ್ಕೊಂಡು ಸೊ ಎಂಗೇಜ್ಮೆಂಟ್ಗೆ ಹೋಗಬೇಕು. ಲೇಟ್ ಮಾಡೋಂಗಿಲ್ಲ, ಬೇಗ ಬೇಗ ಹೋಗೋಣ ಬನ್ನಿ. ಸೊ ಇವಾಗ ಟಿಫನ್ ಮಾಡೋಣ ಅಂತ ಇಲ್ಲಿ ಕೂತಿದ್ದೀವಿ. ಟಿಫನ್ ಕೂತ್ಕೊಂಡು ಊಟ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಹೊರಡ್ತೀವಿ. ಪಾಪಕ್ಕೆ ಬೇಡ ನಾನೇ ತಿನ್ನಿಸ್ತೀನಿ. ಟಿಫನ್ ಮಾಡ್ತಾ ಇದ್ದೀವಿ. ನಿಶಾಂತ್ ಬನಾನಾ ತಿಂತಿದ್ದಾನೆ. ನಿಶು ತೋರಿಸು, ಬನಾನಾ ತಿಂತಿದ್ದಾನೆ. ನಮ್ಮ ಅಪ್ಪನೂ ಬಂದಿದೆ. ಸೊ ಬೇಗ ಬೇಗ ಟಿಫನ್ ಮಾಡಿಕೊಂಡು ಹೊರಡೋಣ, ಟೈಮ್ ಇಲ್ಲ. ಇದೇ ಬಸ್ ಮಾಡಿರೋದು ಮೈಸೂರಿಗೆ ಹೋಗೋದಕ್ಕೆ ಅಂತ. ಸೊ ಎಲ್ಲರೂ ಹೊತ್ಕೊಂಡು ಕೂತಿರ್ತಾರೆ ಕೆಲವೊಬ್ಬರು. ನಾವು ಇವಾಗ ಹೋಗಿ ಹತ್ಕೋಬೇಕು. ಬನ್ನಿ. ಸೊ ಮದುವೆ ಮನೆಯಿಂದ ಈಗ ಇಲ್ಲಿಗೆ ಬಂದಿದ್ದೀವಿ, ಹೋಗೋಣ ಅಂತ. ನನ್ನ ಜೊತೆ ಇಲ್ಲಿ ನಿಶಾಂತ್ ಹಾಯ್ ಮಾಡಿ. ನಡೀರಿ, ಹತ್ತಿರಿ. ನಿಶಾಂತ್ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದು ಹುಡುಗಿ ಕಡೆಯವರು. ಸೊ ಅವ್ರು ಬಂದು ಮೈಸೂರು ಹತ್ರ ಇದು ಶ್ರೀರಂಗಪಟ್ಟಣ ಇದೆಯಲ್ಲ, ಸೊ ಅದರಿಂದ ಒಳಗಡೆ ಹೋಗಬೇಕು. ಸೊ ತುಂಬ ದೂರ ಇತ್ತು ಟ್ರಾವೆಲ್ಲು. ಆ್ಯಂಡ್ ನಮ್ಮ ಕಡೆಯಿಂದ ಬಸ್ ಮಾಡಿದರು, ಗಂಡನ ಮನೆ ಕಡೆಯಿಂದ. ಆ್ಯಂಡ್ ಮಹಿ ಒಬ್ಬರು ಏನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಅವರು ಕೆಲವೊಂದು ಎಕ್ಸಾಮ್ಸ್ ಕಟ್ಟಿದ್ರು. ಸೊ ಅದು ಇವತ್ತೇ ಇದ್ದಿದ್ದರಿಂದ ಅವರು ಬರೋದಕ್ಕಾಗಿರಲಿಲ್ಲ. ಸೊ ನಾನು ಹೋಗಿಲ್ಲ ಅಂದ್ರೇನು, ಅಟ್ಲೀಸ್ಟ್ ನೀನಾದರೂ ಹೋಗು ಪಾಪನ ಕರ್ಕೊಂಡು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಲಿಶು ಹೊರಟ್ವಿ. ಹೂವು ತರಕ್ಕೆ ಹೋಗೋರೆ ಇಲ್ಲಿ. ಮಳ್ಳೆ ಯಾವ ಮಳ್ಳೆ ಹೂವು ನಂದು ಏನು ಅಷ್ಟೊಂದು ತಗೋತೈತೆ ನಿನಗೆ? ಅದು ಮುಡ್ಕೋ ಅಷ್ಟೊಂದು ಮಳ್ಳೆ ಹೂವು ಒಂದು ಮಳ ಹೇಳೋದು ನನಗೆ. ನಮ್ಮ ಅಮ್ಮನ ಕನಕಾಂಬ್ರ, ನನಗೆ ಮಲ್ಲಿಗೆನೋ ಮಳ್ಳೆನೋ ಗೊತ್ತಿಲ್ಲ. ಅಮ್ಮ ತಗೋತೈತೆ ಮಳ್ಳೆ ಹೂವು ಹೇಳ್ಕೊಡ್ಗೆ ನನಗೇನೆ. ಅದರಲ್ಲಿ ಇಸ್ಕೊಂಡು ಅದರಲ್ಲಿ ಮಲ್ಲಿಗೆ ನಾನು ಅಷ್ಟೊಂದು ಮುಟ್ಕೊಳ್ಳೋ. ಅಷ್ಟೊಂದು ಯಾರು ಮುಟ್ಕೋತೀರಿ? ಒಂದು ಮಳ ಅಯ್ಯ. ನಮ್ಮಪ್ಪ ನನಗೆ ಮತ್ತು ನಮ್ಮ ಅಮ್ಮನಿಗೆ ಇಬ್ರಿಗೂ ಹೂ ತಂದು ಕೊಟ್ಟರು. ನನಗೆ ಮಲ್ಲಿಗೆ ಹೂ, ನಮ್ಮ ಅಮ್ಮನಿಗೆ ಕನಕಾಂಬ್ರ ಹೂನ. ಸೊ ನಾನು ಅಷ್ಟೊಂದು ಹೂವು ಮುಡ್ಕೊಳ್ಳೋದಿಲ್ಲ ಅಂತ ಹೇಳಿ ಸ್ವಲ್ಪ ಮಲ್ಲಿಗೆ ಹೂನ ನಮ್ಮ ಅಮ್ಮನಿಗೂ ಕೊಟ್ಟೆ. ಸೊ ಕನಕಾಂಬ್ರ ಜೊತೆ ಮುಡ್ಕೊಳ್ಳಿ ಅಂತ. ಆ್ಯಂಡ್ ನಾನು ಈ ರೀತಿ ಮುಡ್ಕೊಂಡಿದ್ದೀನಿ. ಒಂದು ಬೇಜಾರು ಏನಾಯಿತು ಗೊತ್ತಾ, ಎಂಗೇಜ್ಮೆಂಟು ಶ್ರೀರಂಗಪಟ್ಟಣದಲ್ಲಿ ಇರೋದ್ರಿಂದ ಆ್ಯಂಡ್ ಮದುವೆ ಕೂಡ ಊರಲ್ಲಿ ಒಂದು ಮದುವೆ ಇತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಬೆಳಿಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ 6:30-7 ಗಂಟೆಗೆ ನಾನು ಊರಿಗೆ ಹೊರಟೆ. ನಮ್ಮ ಅಪ್ಪನೇ ಬಂದು ಕರ್ಕೊಂಡು ಹೋದರು. ಬಟ್ ಆದರೆ ರಿಲೇಟಿವ್ಸ್ ಬರೋದು ಎಷ್ಟು ಲೇಟ್ ಮಾಡಿದ್ರು ಗೊತ್ತಾ. ಸೊ ಇವಾಗ ಬಂದ್ವಿ ಮೈಸೂರಿಗೆ. ಸುಸ್ತಾಗ್ಬಿಟ್ಟೈತೆ, ಕೂತು ನಿದ್ದೆ ಬೇರೆ ಬರ್ತೈತೆ. ಹಾಗೆ ಹೇಳಿದಾಗೆ ನಾವು ತುಂಬ ಲೇಟಾಗಿ ಬಂದುಬಿಟ್ವಿ. ಎಲ್ಲರಿಗೂ ವೆಯ್ಟ್ ಮಾಡಿಕೊಂಡು ಬಸ್ಸು ಎಷ್ಟು ನಿಧಾನವಾಗಿ ಬಂತು ಅಂದರೆ ಬಸ್ಸವ್ರದ್ದೇನು ತಪ್ಪಿಲ್ಲ, ಬಟ್ ನಮ್ಮ ಕಡೆಯವರೆಲ್ಲ ಇರ್ತಾರಲ್ಲ, ಸೊ ಅವ್ರು ಬರೋದೆಲ್ಲ ತುಂಬ ಲೇಟಾಗೋಯ್ತು. ಒಂದು ಮದುವೆಗೆ ಅಟೆಂಡ್ ಮಾಡಬೇಕು, ಇನ್ನೊಂದು ಎಂಗೇಜ್ಮೆಂಟ್ಗೆ ಅಟೆಂಡ್ ಮಾಡಬೇಕು. ಸೊ 2 ಒಂದೇ ದಿನ ಬಿದ್ದಿರೋದ್ರಿಂದ ಸ್ವಲ್ಪ ರಿಸ್ಕ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಬರೋಷ್ಟರಲ್ಲಿ ಕೆಲವೊಂದು ಶಾಸ್ತ್ರಗಳೆಲ್ಲ ಆಗೋಗಿತ್ತು. ಇನ್ನೇನು ಗಂಡು ಹೆಣ್ಣ ನಿಲ್ಲಿಸ್ಬಿಟ್ಟು ಉಂಗುರ ಮತ್ತು ಹಾರನ ಬದಲಾಯಿಸ್ಬೇಕಾಗಿದ್ದು ಅಷ್ಟೇ. ನನಗೊಂದು ಬೇಜಾರಾಗಿದ್ದು ಏನಪ್ಪ ಅಂತ ಹೇಳಿದ್ರೆ, ನನಗೆ ಏನೂ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ, ಅದೇ ಬೇಜಾರು. ಕೈ ಹಿಡ್ಕೊಂಡು ಬನ್ನಿ. ಇವು ಒಬ್ಬೊಬ್ಬರೇ ಬರ್ತಿದ್ರು, ಅದಕ್ಕೆ ದಬ್ಬಾಕೋಬಿಟ್ಟೈತೆ. ಸುಮ್ಮನಿರ. ಇವರಿಬ್ರದ್ದು 8 ವರ್ಷದ ಲವ್.
ಸೊ 8 ವರ್ಷ ಪ್ರೀತಿ ಮಾಡಿ ಮನೆಯವ್ರನ್ನೆಲ್ಲ ಒಪ್ಪಿಸಿ ಈಗ ಫೈನಲಿ ಎಂಗೇಜ್ ಆಗ್ತಾ ಇದ್ದಾರೆ. ಸೊ ಎಲ್ಲರೂ ವಿಶ್ ಮಾಡಿ ನಿಮ್ಮಿಬ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ತುಂಬ ಬೇಜಾರಾಗಿದ್ದು ನನಗೆ. ನನ್ನ ತಂಗಿ ಮದುವೆದು ಎಂಗೇಜ್ಮೆಂಟು ಎಲ್ಲ ಕ್ಯಾಪ್ಚರ್ ಮಾಡಿದೆ, ಬಟ್ ಆದರೆ ನಮ್ಮ ಅಣ್ಣಂದು ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಾಯಿತು. ಸುಮ್ಮನೆ ನೋಡ್ತಾರೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿದ್ರು. ನನ್ನ ಗಂಡ ನನ್ನ ಜೊತೆ ಇಲ್ವಲ್ಲ ಅನ್ನೋದೇ ನಂಗೆ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಬಟ್ ಸ್ಟಿಲ್ ಓಕೆ ಪರವಾಗಿಲ್ಲ ಅಂತ ಹೇಳಿ ನಾನು ಕೂಡ ಫೋಟೋಸ್ಗೆ ಸ್ಮೈಲ್ ಮಾಡ್ಕೊಂಡು ಹಾಗೆ ನಿಂತ್ಕೊಳ್ತಾ ಇದ್ದೆ. ಆ್ಯಂಡ್ ಒಬ್ಬೊಬ್ಬರೇ ಅವ್ರವ್ರ ಫ್ಯಾಮಿಲಿ ಗ್ರೂಪ್ಸ್ ಎಲ್ಲ ಬಂದು ಫೋಟೋಸ್ ತೆಗೆಸ್ಕೊಳ್ತಾಯಿದ್ರು. ಆ್ಯಂಡ್ ಹುಡುಗನ ಕಡೆಯವ್ರಿಗೆ ಹುಡುಗಿನ ಪರಿಚಯ ಮಾಡಿಕೊಡ್ತಾಯಿದ್ರು, ಆ್ಯಂಡ್ ಹುಡುಗಿ ಕಡೆಯವ್ರಿಗೆ ಹುಡುಗನ ಕಡೆಯವ್ರನ್ನ ಪರಿಚಯ ಮಾಡಿಕೊಡ್ತಾಯಿದ್ರು. ಆ್ಯಂಡ್ ಇದೊಂದು ರೀತಿಯೂ ಚೆನ್ನಾಗಿತ್ತು. ಎಲ್ಲರೂ ಫೋಟೋಸ್ ತೊಗೊಂಡು ಒಂಥರ ಗಡಿ ಬಡಿಲೇ ಆಗೋಯ್ತು ಎಲ್ಲನೂ ಅಂತಲೇ ಹೇಳ್ಬೋದು. ನಾವು ಬಂದಿದ್ದೆ ಲೇಟ್ ಅಲ್ವಾ, ಸೊ ಹಾಗಾಗಿ ನನಗೆ ಅಷ್ಟು ಏನು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅನ್ನಿಸ್ಲಿಲ್ಲ. ಸೊ ಇದಾದಮೇಲೆ ನಾವು ಊಟಕ್ಕೆ ಬೇರೆ ಹೋಗಬೇಕಾಗಿತ್ತು. ಇನ್ನೇನು ತುಂಬ ದೂರ ಟ್ರಾವೆಲ್ ಅಲ್ವಾ, ಸೊ ನಾವೇನೆಲ್ಲ ಬಸ್ಸಲ್ಲಿ ಬಂದಿರ್ತೀವಿ, ಸೊ ಮತ್ತೆ ಎಲ್ಲ ಜೊತೆಲೇ ಹೋಗಬೇಕಿತ್ತು. ಹಾಗಾಗಿ ಬೇಗ ಬೇಗ ಊಟ ಎಲ್ಲ ಮಾಡಿಕೊಂಡು ಹೊರಡಬೇಕಾಗಿತ್ತು ನಾವು. ಚಿನ್ನ ಏನು ನೋಡ್ತಾ ಇದೀಯಾ? ಅವಳಿಗೆ ಇಷ್ಟ ಹಾಕಿರೋದು ಏನೂ ಹಾಕಿಲ್ಲ, ಅದಕ್ಕೆ ಊಟ ಕೂತಿದ್ದೀವಿ ಈಗ. ನನ್ನ ಕೂತು ನೋಡಿ ಹೆಂಗೈತೆ. ಅಕ್ಕ ವ್ಲಾಗ್ ಮಾಡ್ಬಿಟ್ಟು ಆಗ್ತಾ ಇದ್ದೀನಿ. ಅಕ್ಕ ಮಾಡಕ 500 ರೂಪಾಯಿ ಕೊಟ್ಟು ಕೇಕ್ ತಂದವನಿ. ಅದೇ 500 ರೂಪಾಯಿ ಇದ್ರೆ ಸಂಜೆ ವ್ಯವಸ್ಥೆ ಆಗಿರೋದು. ತೋರ್ಸೋ ಕೇಕು. ಕೇಕ್ ತೋರ್ಸಲ್ಲ, ಕೇಕ್ ತೋರ್ಸೋರೆ ಬಾಕ್ಸ್ ತೋರಿಸ್ತಾವ್ರೆ. ಇನ್ನ ಓಪನ್ ಸುಮ್ಮನೆ ಗಂಡನ 500 ರೂಪಾಯಿ ವೇಸ್ಟ್ ಮಾಡೋದು. ಅಯ್ಯಯ್ಯಪ್ಪ, ಸ್ವಲ್ಪ ದೂರ ನಿಂತ್ಕೊಳ್ಳೋ. ಕೇಳಿದ್ರೆ ನಿಮ್ ಬ್ಲಾಗಲ್ಲಿ ಹುಡುಗನಲ್ಲ ಅವ್ನು ಯಾರು ಅಂತ ಕಳಿಸ್ಕೊಡು. ನೋಡಿ ಯಾರು ಇಷ್ಟು ಬೇಗ 24 ವರ್ಷ ಆಯ್ತು. ನಿನ್ಗೆ ಎಷ್ಟು? 20 ವರ್ಷಕ್ಕೇನೆ ಬೇಕಾ? 20 ವರ್ಷಕ್ಕೇನೆ ಬೇಕು. ಬೇಡ ಮುಂದಕ್ಕೆ ಅದೆಲ್ಲ ವಿಡಿಯೋ ಮಾಡ್ಕೊಂಡ ಇದನ್ನೆಲ್ಲ ಹಾಕ್ತೀಯಾ? ಹಂಗಾಸಿ ಹತ್ಬಿಡು ಕುಮಾರ. ಬಾಯ್ಲಿ ಏನು ಏನ್ ಮಾಡ್ತಿದ್ದೀರೋ ಬೇಗ. ಹಿಂಗ್ ತೆಗಿಲ್ಲ, ಹಿಂಗ್ ತೆಗಿತೀನಿ. ಬಿಗಿನಿಂಗ್ ಆಫ್ ಫಾರ್ ಎವರ್. ಕಾವ್ಯ ಲವ್ ಸತ್ಯ, ಸತ್ಯ ಲವ್ ಹಂಗೆ. ಸೈಡ್ ಹಂಗೆ ಸೈಡ್ ಕೊಡಿ ಅಣ್ಣ. ಸೈಡ್ 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 ಪುಡ ಸೈಡು ಪುಡ ಸೈಡ್ ಕೊಡು ಅಣ್ಣ. ಸೈಡ್ ಬನ್ನಿ ಅಣ್ಣ. ಹುಡುಗರೆಲ್ಲ ಸೇರಿಕೊಂಡು ಅವ್ರ ಅಣ್ಣ ಅತ್ತಿಗೆಗೆ ಕೇಕ್ ಕಟ್ ಮಾಡಿಸ್ತಾ ಇದ್ರು. ಒಂದು ಕಡೆ ನನ್ನ ಮಗ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದ. ಏನಕ್ಕೆ ಅಂತ ಹೇಳಿದರೆ, ಒಂದು ಮಹಿ ಇಲ್ಲ. ಸೊ ಹೊರಗಡೆ ಬಂದಾಗ ಅವನು ಅವ್ರ ಅಪ್ಪನ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿಬಿಡ್ತಾನೆ. ಸೊ ಅಪ್ಪ ಇಲ್ಲ ಅಂತ ಹೇಳಿ ಅವನು ನನ್ನ ತಮ್ಮ ಅಂದರೆ ಮಾಮ ಅಂತ ಅಳ್ತಾ ಇದ್ದ. ಒಂದು ನನ್ನ ತಮ್ಮ, ಇನ್ನೊಂದು ನಮ್ಮ ಅಪ್ಪ. ಅವರಿಬ್ಬರೂ ಕಾಣಿಸ್ಲಿಲ್ಲ ಅಂದರೂ ಅಳ್ತಾನೆ ಇರ್ತಾನೆ. ಸೊ ಬರ್ತೀನಿ, ನನ್ನ ತಮ್ಮ ಅಷ್ಟೊತ್ತಿಂದ ಎತ್ಕೊಂಡೇ ಇದ್ದ ಲಿಶಾನ್. ಓಕೆನಾ ಕೇಕ್ ಕಟ್ ಮಾಡಿಸ್ಬೇಕಲ್ಲ ಅಂತ ಹೇಳಿ ಅವನು ನಮ್ಮ ಅಮ್ಮನ ಕೈಗೆ ಕೊಟ್ಬಿಟ್ಟು ಸ್ಟೇಜ್ ಮೇಲೆ ಹೋದ್ರು. ಅವನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟ. ಸೊ ಅವನ್ನ ಕಂಟ್ರೋಲ್ ಮಾಡೋದೇ ಆಗ್ತಾ ಇರಲಿಲ್ಲ ನನಗೆ. ಸೊ ಒಂದು ಕಡೆ ಇದೊಂದು ಬೇಜಾರು ಅಂದರೆ, ಇನ್ನೊಂದು ಕಡೆ ಲಿಶಾಂತ್ ಹೇಳ್ತಾ ಇದ್ದಾನೆ. ಸೊ ಎರಡೂ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಫೈನಲಿ ಎಲ್ಲರೂ ಫೋಟೋಸ್ ಎಲ್ಲ ತಗೊಂಡಾದ್ಮೇಲೆ ನಾನು ಲಿಶಾಂತ್ನ ಕರ್ಕೊಂಡು ಅವನಿಗೂ ಊಟ ಮಾಡಿಸ್ದೆ ಮಧ್ಯದಲ್ಲಿ. ಸೊ ಲಿಶಾಂತ್ನ ಕರ್ಕೊಂಡು ನೆಕ್ಸ್ಟು ನಾವು ಬಸ್ ಕಡೆ ಹೊರಟ್ವಿ. ಆ್ಯಂಡ್ ಎಂಗೇಜ್ಮೆಂಟ್ ಹೆಂಗೋ ಆಗೋಯ್ತು. ಮದುವೆಲಿ ಏನಾದರೂ ಈ ರೀತಿ ಯಾರಾದರೂ ಲೇಟ್ ಮಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿ ವಾರ್ನಿಂಗ್ ಮಾಡಿಬಿಟ್ಟು ಎಲ್ಲರಿಗೂ ಬಾಯ್ ಮಾಡಿಕೊಂಡು ಅಲ್ಲಿಂದ ನಾವು
ಹೊರಟ್ವಿ. ನಾನು ನಮ್ಮ ಅಮ್ಮನ ಮನೆಗೆ ಬಂದೆ. ಅಷ್ಟರಲ್ಲಿ ಮಹಿ ಕೂಡ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬಂದಿದ್ರು. ಅಮ್ಮ ರಾತ್ರಿ ಊಟಕ್ಕೆ ಅಂತ ಹೇಳಿ ನಾವಿದ್ದೀವಿ ಅಂತ ಅಪ್ಪ ಚಿಕನ್ ತಂದಿದ್ರು. ಸೊ ಅಮ್ಮ ಚಿಕನ್ ಸಾಂಬಾರು, ಬಿಸಿ ಬಿಸಿ ರಾಗಿ ಮುದ್ದೆ, ರೈಸು ಎಲ್ಲ ಮಾಡಿದರು. ಸೊ ನಾವು ಊಟ ಮಾಡಿಕೊಂಡು, ನಾನು ಅಮ್ಮನ ಮನೇಲಿ ಇರಲಿಲ್ಲ, ನೆಕ್ಸ್ಟು ಅವರು ಆಫೀಸ್ಗೆ ಹೋಗ್ಬೇಕಲ್ಲ ಅಂತ ಹೇಳಿ ಬೇಗ ಬೇಗ ಊಟ ಮಾಡಿಕೊಂಡು ರಿಟರ್ನು ನಾನು ನಮ್ಮ ಮನೆಗೆ ಬಂದೆ, ಅಂದರೆ ರಾಮನಗರ ರಿಟರ್ನ್ ಬಂದುಬಿಟ್ಟೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.